ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಫಾರ್ ಕಾಂಪಿಟೇಟರ್ಸ್ ಯೂಟ್ಯೂಬ್ ಚಾನಲ್. ಈ ಒಂದು ವಿಡಿಯೋದಲ್ಲಿ ನಾವು ಈ ಒಂದು ರೀಸೆಂಟ್ WRD-JE ಎಕ್ಸಾಮ್ ಆಗಿದೆಯಲ್ಲ, ಈ ಒಂದು ಎಕ್ಸಾಮ್ದು ಕಟ್ ಆಫ್ ಎಷ್ಟು ನಿಲ್ಬೋದಂತ ನಾವು ಒಂದು ಪ್ರೆಡಿಕ್ಷನ್ ಮಾಡೋಣ. ಮೊದಲನೇದಾಗಿ ಕಟ್ ಆಫು ಒಂದು ರೀಸೆಂಟಾಗಿ ಯಾವ ರೀತಿ ಡಿಪೆಂಡ್ ಆಗುತ್ತಂದರೆ ಎಷ್ಟು ಜನ ಅಟೆಂಡ್ ಆಗಿದ್ದರು ಮತ್ತು ಕ್ವಶನ್ ಪೇಪರ್ ಡಿಫಿಕಲ್ಟಿ ಯಾವ ಲೆವೆಲ್ ಆಗಿತ್ತು ಮತ್ತು ರೀಸೆಂಟು ಕಟ್ ಆಫ್ನ ಒಂದು ಡಾಟಾ ಎಷ್ಟಿದೆ ಅಂದರೆ ಮೊದಲನೇ ಎಕ್ಸಾಮ್ದು ಕಟ್ ಆಫ್ ಎಲ್ಲಿವರೆಗೂ ಇತ್ತು ಅದ್ರ ಮೇಲೆಲ್ಲ ಡಿಪೆಂಡ್ ಆಗುತ್ತೆ. ಫಸ್ಟ್ ನಾವು ಮೊದಲು ಈ ಕಟ್ ಆಫ್ ಪ್ರೆಡಿಕ್ಷನ್ ಮಾಡೋಕ್ಕಿಂತ ಮುಂಚೆ ರೀಸೆಂಟಾಗಿ ಈ ನಮ್ಮ ಕರ್ನಾಟಕದಲ್ಲಿ ಒಂದು ಲಾಸ್ಟ್ 1 ಇಯರ್ ಅಥವಾ 2 ಇಯರಿಂದ ಆಗಿರೋ ಒಂದು ಎಕ್ಸಾಮ್ಗಳ ಕಟ್ ಆಫ್ನ ನೋಡಿಕೊಂಡು ಈ ಒಂದು ಕಟ್ ಆಫ್ನ ಪ್ರೆಡಿಕ್ಷನ್ ಮಾಡೋಣ. ಫಸ್ಟ್ ಆಫ್ ಆಲ್ ಬಂದು ಇದು ನಿಮ್ಮ ಮುಂದೆ ಇದು ಒಂದು ಕಾಣಿಸ್ತಿರೋ ಇದು ಲಿಸ್ಟ್ ಯಾವುದು ಅಂದರೆ ಇದು ರಿವೈಸ್ಡ್ ಫೈನಲ್ ಸೆಲೆಕ್ಷನ್ ಲಿಸ್ಟ್ PWDದು. ಈ PWDನಲ್ಲಿ ಇದು 400ಗೆ ಇತ್ತು. 400ಗೆ ಇಲ್ಲಿ ಕಟ್ ಆಫ್ ನೋಡಿ, ಇಲ್ಲಿ ಕಟ್ ಆಫ್ ಮಾರ್ಕ್ಸ್ ಇದು RPC ಇದು ಅಂದರೆ ನಾನ್ HKದು. ಫಸ್ಟು ಇಲ್ಲಿರೋದು GMದು. ಇದು GMಗೆ ಇಲ್ಲಿ ಎಷ್ಟಿದೆ 145 ಮಾರ್ಕ್ಸ್ ಇದೆ, ಅಂದರೆ 36% ಮಾರ್ಕ್ಸು. GM ಫಿಸಿಕಲ್ ಹ್ಯಾಂಡಿಕ್ಯಾಪು ಅದಕ್ಕೆ ಕಡಿಮೆ ಇದೆ. ಅದೇ ರೀತಿ GM ವುಮೆನ್ಗೆ ಎಷ್ಟಿದೆ 158, ಅಂದರೆ ಎಷ್ಟಾಗುತ್ತೆ 39% ಆಗುತ್ತೆ. ಅದೇ ರೀತಿ GM ರೂರಲಲ್ಲಿ ಬಂದಾಗ 220 ಎಷ್ಟಾಗುತ್ತೆ, ಇದು 220 ಅಂದರೆ 55% ಸ್ಕೋರ್ ಆಗುತ್ತೆ. ಅದೇ ರೀತಿ ನೆಕ್ಸ್ಟು ಕ್ಯಾಟಗರಿ 1ನಲ್ಲಿ ಕ್ಯಾಟಗರಿ ವುಮೆನ್ಗೆ 36% ಇದೆ, ಅಂದರೆ ತುಂಬ ಕಡಿಮೆ ನಿಂತಿದೆ ವುಮೆನ್ಸ್ಗೆ. ಅದೇ ರೀತಿ ಕ್ಯಾಟಗರಿ 1ನಲ್ಲಿ 53 ಮತ್ತು 51%. ಮತ್ತು 2Aನಲ್ಲಿ ಬಂದಾಗಲೂ 2A ವುಮೆನ್ಗೂ 34% ಇದೆ, ಮತ್ತು ರೂರಲ್ಲು ಮತ್ತು ಕನ್ನಡ ಮೀಡಿಯಮ್ ಈ ಥರ ಬಂದಾಗ 50% ಇದೆ. ಓಕೆ, ನೆಕ್ಸ್ಟು ಇದರಲ್ಲೇ 3Aಗೂ ಮತ್ತು ಇಲ್ಲಿ ಎಷ್ಟಿದೆ 52% ಇದೆ ಮತ್ತು 51% ಇದೆ. 3A ವುಮೆನ್, 3A ರೂರಲ್ಗೆ, 3Aಗೆ. ಮತ್ತು 3B ಕನ್ನಡ ಮೀಡಿಯಮ್ಗೆ 52% ಇದೆ, 211 ಮಾರ್ಕ್ಸು. PDPಗೆ ಮತ್ತು ಸ್ವಲ್ಪ ಕಡಿಮೆ ಇದೆ. ಈಗ ಮತ್ತು ಕ್ಯಾಟಗರಿನಲ್ಲಿ ಬಂದಾಗ ಈ ಕ್ಯಾಟಗರಿ ಹುಡುಗರಿಗೆ ಎಷ್ಟಿದೆ ಗೊತ್ತಾ, ಇಲ್ಲಿ 50%ಗಿಂತ ಕಡಿಮೆ ಇದೆ. ಇಲ್ಲಿ ನೋಡಿ, SC ರೂರಲು 48% ಇದೆ, SC ಕನ್ನಡ ಮೀಡಿಯಮ್ 49% ಇದೆ, SC ವುಮೆನ್ ಅಂತೂ ಇನ್ನೂ 34% ಇದೆ. ಮತ್ತು SCದು ನಾರ್ಮಲ್ SC GM ಅಂತ ಬಂದಾಗ 47% ಇದೆ, ಅಂದರೆ SCಗೆ ಕ್ಯಾಟಗರಿಗೆ 50%ಗಿಂತ ಕಡಿಮೆ ಮಾರ್ಕ್ಸ್ ಇದೆ. ಇದು ಒಂದು ಲೀಸ್ಟ್ ಆಯಿತು. ಆಮೇಲೆ ಇದೇ ಥರ HKನಲ್ಲೂ ಸೇಮು. HKನಲ್ಲಿ ಬರೀ GM ಮತ್ತು SC ಮತ್ತು STಗೆ ಒಂದು ಪೋಸ್ಟ್ ಇತ್ತು, ಅಂದ್ರೂ ಕೂಡ 50% ದಾಟಿಲ್ಲ. ಬಟ್ ಎಲ್ಲೋ ಒಂದು GM ಒಂದು ಮಾತ್ರ 51 ಅಷ್ಟೇ ಇದೆ. ಇಲ್ಲಿ ನೋಡಿ, ಇದು ಒಂದು ಮಾತ್ರ 51 ಇದೆ, ಇದು ಬಿಟ್ಟರೆ ಮತ್ತೆ ಯಾವುದೂ ಇಲ್ಲ. ಓಕೆನಾ. ನೆಕ್ಸ್ಟು ಇದು ಇನ್ನೊಂದು ಲೀಸ್ಟ್. ಇದು HKದು ಮೇ ಬಿ ಇದೇ WRD ಅನಿಸುತ್ತೆ ಲಾಸ್ಟ್ ಟೈಮ್ದು. ಇಲ್ಲೂ ನೋಡಿ, ನೀವು ಎಲ್ಲೂ ಒಂದು ಬ್ರಾಡಾಗಿ ಇದು ನೋಡ್ಕೊಳ್ಳೋದಾದರೆ ಕಟ್ ಆಫ್ ಎಲ್ಲೂ 50% ಅಬೋವ್ ದಾಟೇ ಇಲ್ಲ. ಈಗ ಏನೋ ಒಂದು 200 ಮಾರ್ಕ್ಸ್ ಆದರೆ 50%ಗೆ 100 ಅಬೋವ್ ದಾಟಿಲ್ಲ. ಎಲ್ಲನೂ 83, 90 ಈ ಥರ ಇದೆ. ಓಕೆನಾ. ನೆಕ್ಸ್ಟ್ ಇನ್ನೊಂದು ಲೀಸ್ಟ್ ಇದೆ. ಇದನ್ನು ಇದೆ. ಇದು RPC ಅಂದರೆ ನಾನ್ HKದು. ಇಲ್ಲೂ ನೋಡಿ, ಇಲ್ಲೊಂದು ಸ್ವಲ್ಪ ಸ್ಕೋರ್ ಜಾಸ್ತಿ ಆಗಿದೆ. ಇಲ್ಲಿ GMಗೆ 61% ಬಂದಿದೆ. ಅದೇ ರೀತಿ GM ಕನ್ನಡ ಮೀಡಿಯಮ್ಗೂ 64% ಇದೆ. ಮತ್ತು ಕ್ಯಾಟಗರಿ 1ನಲ್ಲೂ 56% ಇದೆ. ಮತ್ತು ನೆಕ್ಸ್ಟು 2A ರೂರಲ್ಗೆ 58% ಇದೆ. ಅಂದರೆ ಈಗ ವರ್ಷ ಬರ್ತಾ ಕಾಂಪಿಟೇಷನ್ ಜಾಸ್ತಿ ಆಗ್ತಿದೆ, ಮಾರ್ಕ್ಸು ಕೂಡ ಕಡಿಮೆ ಆಗ್ತಿದೆ. ಅಂದರೆ ನಾರ್ಮಲಾಗಿ ಮೊದಲು ಒಂದು GMಗೆ ಎಷ್ಟಿರ್ತಿತ್ತು, ಒಂದು 50% ಇರ್ತಿತ್ತಲ್ಲ, ಇವಾಗ ಅದೊಂದು 60 ಥರ ಬಂದಿದೆ, ಅಥವಾ 55 ಅಂದ್ಕೊಳ್ಳಿ, ಆ ಥರ. ಓಕೆನಾ. ನೆಕ್ಸ್ಟು ಇಲ್ಲಿ SCಗೆ ಬಂದಾಗ SCನಲ್ಲಿ ಎಷ್ಟಿದೆ 57% ಇದೆ, 55% ಇದೆ, 53% ಇದೆ. ಅಂದರೆ SC ಮೊದಲು ಎಷ್ಟಿತ್ತು 50ಗಿಂತ ಕಡಿಮೆ ಇರ್ತಿದ್ರು, ಇವಾಗ 55ವರೆಗೂ ಬರ್ತಾ ಇದ್ದಾರೆ. ಓಕೆನಾ. ನೆಕ್ಸ್ಟು ಇದು HKದಿದೆ. ಇಲ್ಲೂ ನೋಡಿ, ಎಲ್ಲೂ 60 ಅಬೋವ್ ದಾಟಿಲ್ಲ. ಎಲ್ಲ ಕಡೆಯೂ 57%, 59% ಈ ಥರ ಇದೆ. ಮತ್ತು ಇದು ಇನ್ನೊಂದು JEದು HKದು. ಇಲ್ಲೂ ಕಟ್ ಆಫ್ ನೋಡಿ, ಇಲ್ಲೂ GMಗೆ 55% ಆ ಥರ ಇರುತ್ತೆ. ಇಲ್ಲಿ ನೋಡಿ, ಇಲ್ಲಿ ಅಷ್ಟಿದೆ, 52 ಇದೆ, 54 ಇದೆ. ಮತ್ತು ಕ್ಯಾಟಗರಿ 1ಗೆ 50 ಇದೆ, 2Aಗೆ 48, ಮತ್ತು 2A PDPಗೆ 41% ಈ ಥರ ಇದೆ. ನೆಕ್ಸ್ಟ್ ಕ್ಯಾಟಗರಿನಲ್ಲಿ ಬಂದಾಗ 47, 48 ಈ ಥರ ಇದೆ. ಓಕೆನಾ. ನಾವು ಇದರಿಂದ ಏನು ತಿಳ್ಕೊಳ್ಬೋದು ಏನಂದರೆ,
ಈ ಒಂದು WRD ಇದು ಕಟ್ ಆಫ್ ಎಷ್ಟು ನಿಲ್ಲುತ್ತಂದರೆ, ಈಗ GM ಕ್ಯಾಂಡಿಡೇಟ್ ಯಾರೇ ಇದ್ದೀರಾ, ಮತ್ತು ನಿಮ್ಮ ಮೊನ್ನೆ ಪೇಪರು WRD ಪೇಪರು ಅಷ್ಟೊಂದೇನು ಹಾರ್ಡ್ ಇರಲಿಲ್ಲ, ಈಸಿನೇ ಇತ್ತು. ಪಾಲಿಟಿ ಕ್ವಶನ್ಸು ಈಸಿ ಇತ್ತು, ಎಕನಾಮಿಕ್ ಕ್ವಶನ್ಸು ಈಸಿ ಇತ್ತು. ಒನ್ ವರ್ಡ್ ಕ್ವಶನ್ಸು ಕೇಳಿದ, ಬಸವಣ್ಣವರು ಪ್ಲೇಸ್ ಯಾವ ಇಯರ್ ಕೇಳಿದ, ಮತ್ತು ಆರ್ಟಿಕಲ್ ಮೇಲೆ ಕೇಳಿದ. ಸೈನ್ಸ್ ಕ್ವಶನ್ಸು ಬೇಸಿಕ್ ಕ್ವಶನ್ಸ್ ಇತ್ತು. ಯಾರೇ ಒಂದು ಡಿಪ್ಲೊಮಾ ಮಾಡಿದವ್ರಿಗೆ ಆ ಒಂದು ಕ್ವಶನ್ಸ್ ಏನೂ ಇರಲಿಲ್ಲ. ಈ GM ಅಲ್ಲಿ ಬಂದಾಗ ನೀವು ಒಂದು 60% ಅಬೋ ಏನಾದರೂ ಸ್ಕೋರ್ ಮಾಡಿದರೆ, ಅಂದರೆ 120 ಅಬೋ ಆ ಥರ ಏನಾದರೂ ಮಾಡಿದರೆ ನೀವೊಂದು ಸೇಫ್ ಅಂತ ಹೇಳ್ಬೋದು. ಅದೇ ರೀತಿ ಮತ್ತು ನೀವು ಕ್ಯಾಟಗರಿ 2A 2B ಆ ಥರ ಎಲ್ಲ ಬಂದವ್ರಿಗೆ ನೀವು ಮಿನಿಮಮ್ 115 ಅಬೋ ಮಾಡಲೇಬೇಕು. ಮತ್ತು SC STಗೆ ನೀವೊಂದು ಲೀಸ್ಟಲ್ಲಿ ಇರಬೇಕಂದ್ರೆ 110 ಸ್ಕೋರ್, ಇದರಿಂದ ±5 ಆ ಒಂದು ರೇಂಜಲ್ಲಿ ನೀವೇನಾದರೂ ಇದ್ದರೆ ಈ ಒಂದು WRD ಸೆಲೆಕ್ಟ್ ಆಗ್ಬೋದು ಅಂತ ನಾನು ಹೇಳ್ತಾ ಇದ್ದೀನಿ. ಇದೊಂದು ಕಟ್ ಆಫ್ ಇಷ್ಟು ನಿಲ್ಲುತ್ತಂತ ನಮ್ಮ ಅನಿಸಿಕೆ. ನೋಡ್ಕೊಳ್ಳಿ, ನಿಮ್ಮದು ಒಂದು ಕೀ ಆನ್ಸರ್ ಚೆಕ್ ಮಾಡಿ. ಈ ಒಂದು ರೇಂಜಲ್ಲಿದ್ದರೆ ನೀವೊಂದು ಸೆಲೆಕ್ಷನ್ ಆಗ್ಬೋದಂತ. ಮತ್ತು ನಿಮ್ಮ ಫ್ರೆಂಡ್ಸ್ಗಳಿಗೆಲ್ಲ ಕೇಳಿ ಯಾರು ಎಷ್ಟು ಸ್ಕೋರ್ ಮಾಡಿದಾರಂತ, ಅದ್ರ ಮೇಲೆ ಎಲ್ಲ ಗೊತ್ತಾಗುತ್ತೆ. ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆದರೆ ಪ್ಲೀಸ್ ಈ ಒಂದು ವಿಡಿಯೋನ ನೀವು ಲೈಕ್ ಮತ್ತು ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ಸ್, ಬಾಯ್.